ಯಾರು ಹೋಗ್ಲಿಲ್ಲ ಅತ್ತೆ ನೋಡಿ ಇವಾಗ ಎಲ್ಲ ಹೋಗುತ್ತೆ ನೋಡ್ರಿ ಎಲ್ಲ ಪ್ಲಾನ್ ಮಾಡ್ರಿ ಹ್ಯಾಪಿ ನ್ಯೂ ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಲ್ವಾ? ಫುಲ್ ಫೈನ್. ಇವತ್ತಿನ ವ್ಲಾಗ್ನ ನಾನು ಇಲ್ಲಿ ಶುರು ಮಾಡ್ತಾ ಇದ್ದೀನಿ. ಇದು ಎಲ್ಲಿ ಅಂತ ಅಂದರೆ ನಮ್ಮ ಅತ್ತೆಯವ್ರ ಮನೆ ಹತ್ರ. ಹೊಸ ವರ್ಷ ಬಂದೇ ಬಿಡ್ತು. 2025 ಮುಗ್ದೇ ಹೋಯ್ತು. ಇವಾಗ 2026 ವೆಲ್ಕಮ್ ಮಾಡ್ತಕ್ಕಂಥ ಸಮಯ. ಯಾಕೆ ಬಂತು ಕೂಡ ಯಾಕೆ ಬಂತು ಅಂದ್ರೆ ನಿಮ್ಮಂತರ್ನ ಉಳಿಸಿ ಬೆಳೆಸಕ್ಕೆ. ನಾನೇನೋ ಮಾತಾಡ್ತಿದ್ದೆ ಮರ್ತೆ ಹೋತತ್ತ. 2026 ಬಂದೇ ಬಿಡ್ತು. ಎಲ್ರಿಗೂ ಕೂಡ 2026 ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ವೆಲ್ಕಮ್. ಸೇಮ್ ಟು ಯು. ಇವತ್ತಿನ ವ್ಲಾಗು ಹೊಸ ವರ್ಷನ ನಾನು ಯಾವ ರೀತಿ ಆಚರಣೆ ಮಾಡಿದೆ, ಎಲ್ಲ ಆಚರಣೆ ಮಾಡಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ನ ಶುರು ಮಾಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಬನ್ನಿ ವ್ಲಾಗ್ ಶುರು ಮಾಡೋಣ. ಬನ್ನಿ ಬಾಯ್. ಅವು ನಿಧಾನಕ್ಕೆ ನೋಡಿ ಕೀಳು. ನಾವು ನಿಮ್ಮ ವಯಸ್ಸಲ್ಲಿ ಮರ ಹತ್ತಿ ಕೀಳ್ತಿದ್ದು. ನೀವು ಹತ್ತುತ್ತೀನಿ. ನಾನು ಹತ್ತಿರ ನೀನು ಏನ್ ಮಾಡ್ಕೊಂತೀಯ? ಮೀಸೆ ತಕ್ಕಂತೀಯ? ನನ್ನೇನು ಹಿಡ್ಕೊಂಬೇಡ. ಇಲ್ಲ, ಮೀಸೆ ತಕ್ಕಣದಾದ್ರೆ ನಾನು ಹತ್ತಿ ಕೀಳ್ತೀನಿ. ಆಮೇಲೆ ಮೀಸೆ ತಕ್ಕಂತೀಯ? ಮೀಸೆ ಅಂದ್ರೆ ಏನು? ಜಾಡ್ಸು ಅದಿತೀನಿ ಈಗ. ನೋಡಿ ಫ್ರೆಂಡ್ಸ್, ಗಂಡು ಮಕ್ಕಳು ನಮ್ಮನ್ನ ಹತ್ತು ಕೀಳು, ನೀನು ಕೀಳು, ಕುಡ್ಲಲ್ಲಿ ಕೀಳು. ಈಗ ಮೀಸೆ ತಕ್ಕಂತೀನಿ ಅಂದ್ರೆ ನಾನು ಬಂದು ಕೀಳ್ತೀನಿ. ನೀನು ಗೊತ್ತು ಕಿತ್ಬಿಟ್ಟ ಬಂದ. ಮೀಸೆ ಅಂತಿದ್ದಂಗೆ ಭಯ ಬಂದ್ಬಿಡ್ತು. ಇನ್ನೆರಡು ಕೀಳು. ಬಾ, ಟೈಮ್ ಆಯ್ತು, ಬೇಗ ಕಿತ್ಕೊಂಡು ಬಿತ್ತಾ. ಅಯ್ಯೋ, ಡೋರ್ ಕ್ಲೋಸ್ ಮಾಡಿ ಇಲ್ಲಿಗೆ ಸ್ಕ್ರೀನ್ ಕಟ್ಬಿಡೋಣ. ಲೈಟ್ ಆ ಕಡೆಯಿಂದ ಕಟ್ಟಿದ್ರೆ ಬೆಳಕು ಇಲ್ಲಿವರೆಗೂ ಬರುತ್ತೆ ಅಲ್ವಾ? ಇಲ್ಲಿ ಕಟ್ಟಿರ ಇಲ್ಲಿಗೆಲ್ಲ ಇನ್ನು ಜಾಸ್ತಿ ಸ್ಕ್ರೀನ್ ಇಲ್ಲಿ ಬಂದ್ರೆ ಇಲ್ಲಿ ಬಲೂನ್ಗೆಲ್ಲ ಕಟ್ಟಿ ಮುಂದಗಡೆ ಕೇಕ್. ನೋಡಿ ಗೈಸ್, ನ್ಯೂ ಇಯರ್ ಪ್ಲಾನಿಂಗ್ ಹೆಂಗ್ ಮಾಡ್ತಾ ಇದ್ದಾರೆ ಅಂತ. ಟೈಮ್ ಆಯ್ತು, ಅಲ್ಲೇ 5:30 ಟೈಮ್ ಆಯ್ತಂತೆ. ಈಗ ನ್ಯೂ ಇಯರ್ ಸೆಲೆಬ್ರೇಷನ್ ಪ್ರಿಪ್ರೇಷನ್ ಶುರುವಾಯಿತು. ಈ ಊಟಕ್ಕೆ ಚಿತ್ರಾನ್ನ ಬೋಂಡ ಮಾಡೋಣ. ಸ್ವೀಟ್ ಏನು ಬೇಡ, ಕೇಕು, ಜ್ಯೂಸು ಹಾಗೆ ಮಿಕ್ಸ್ಚರ್ ಎಲ್ಲ ಇರೋದ್ರಿಂದ ಮಕ್ಕಳು ಕೂಡ ಊಟ ಮಾಡೋದಿಲ್ಲ. ಈಗ ಸ್ವೀಟ್ ಬೇಡ, ಬೇಕಿದ್ರೆ ಮಾರನೇ ಬೆಳಗ್ಗೆ ಮಾಡ್ಕೊತೀವಿ ಅಂತ ಅತ್ತೆ ಸ್ವೀಟ್ ಮಾಡಿ ಅಂದರೆ ಪಾಯಸ ಮಾಡಿ ಅಂತ ಫೋರ್ಸ್ ಮಾಡ್ತು. ನಾವು ಆದರೂ ಬೇಡ ಅತ್ತೆ, ಚಿತ್ರಾನ್ನ ಬೋಂಡ ಸಾಕು ಅಂತೇಳಿ ಎಲ್ಲರೂ ಸೇರಿಕೊಂಡು ಚಿತ್ರಾನ್ನನ ರೆಡಿ ಮಾಡ್ತಾಯಿದ್ವಿ. ಈ ಸಲ ನಮ್ಮ ಅಕ್ಕವ್ರು ಯಾರು ಬರ್ತಾಯಿಲ್ಲ, ಯಾಕಂತಂದರೆ ಅವರು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಮಾರನೇ ಬೆಳಿಗ್ಗೆ ಬೇಗನೆ ಹೋಗೋದಕ್ಕಾಗೋದಿಲ್ಲ, ಊರವರೆಲ್ಲ ಸೇರಿ ಅಂತ ಅಂದರು. ಅದರಿಂದ ನಾನು, ರೇಖಾ ಹಾಗೆ ನಮ್ಮ ಅತ್ತೆ ಮಗ ಸೊಸೆ ಅವ್ರ ಅಂದರೆ ನಮ್ಮ ಅತ್ತೆ ಸೊಸೆ ತವ್ರ ಮನೆಯವರು ಮತ್ತು ಒಂದಿಬ್ಬರು ಫ್ರೆಂಡ್ಸು, ಈ ರೀತಿ ಸ್ವಲ್ಪ ಜನ ಸೇರಿಕೊಂಡು ಸೆಲೆಬ್ರೇಷನ್ನ ಶುರು ಮಾಡಿದ್ವಿ. ಫೈರ್ ಕ್ಯಾಂಪ್ ಮಾಡೋದಕ್ಕೆ ಅಂತೇಳಿ ಈ ರೀತಿ ಸೌದೆನೆಲ್ಲ ತೊಗೊಂಬಂದು ಅರೇಂಜ್ ಮಾಡ್ತಾಯಿದ್ದೀವಿ. ಫೈರ್ ಕ್ಯಾಂಪ್ಗೆ ಕತ್ಲೆ ಆದಮೇಲೆ ಸೌದೆಗಳದೆಲ್ಲ ಸಿಗೋದಿಲ್ಲ ಅಂತೇಳಿ. ನ್ಯೂ ಇಯರ್ ಅಂತ ಅಂದರೆ ಇವತ್ತೊಂದಿನ ನಾವು ನ್ಯೂ ಇಯರ್ ಮಾಡೋದು ಅಂತ ಅಲ್ಲ, ಅದೊಂದು ಟೈಮ್ ಅಷ್ಟೇ. ಎಲ್ಲರೂ ಸೇರ್ಕೊಳೋದಕ್ಕೆ ಟೈಮ್ ಬೇಕಲ್ಲ, ಒಂದು ಟೈಮಲ್ಲಿ ಸೇರಿಕೊಂಡು ಫಿಕ್ಸ್ ಮಾಡಿಕೊಂಡು ಎಂಜಾಯ್ ಮಾಡೋದು ಅಂತ ಅಷ್ಟೇ. ನನ್ನ ತಮ್ಮನ ಹೆಂಡತಿ ಕೂಡ ಬಂದರು. ಎಲ್ಲರೂ ಕುತ್ಕೊಂಡು ಇದೇ ರೀತಿ ಅರೇಂಜ್ ಮಾಡ್ತಿದ್ವಿ. ಇವಾಗ ಬಲೂನ್ ಕೂಡ ಊದಿ ಅರೇಂಜ್ ಮಾಡಬೇಕು. ನೋಡಿ ಏನೆಲ್ಲ ಕಿತಾಪತಿ ಮಾಡ್ತಾ ಇದ್ದಾನೆ ನನ್ನ ತಮ್ಮ. ಕರೆಕ್ಟ್ ಕಣ, ಅಷ್ಟೇ ಕಣಕ ಯಾರು ಊದ್ಬಾರ್ದು. ಕಟ್ ಮಾಡ್ದಂತ ಮಾಡಿದ್ಯಲ್ವಾ? ಸಾಕಣ, ಸಾಕಣ, ಇಷ್ಟೇ ಸಾಕ ನೋಡು. ಗಂಟಾಕೋ ಕಲ್ತ್ಕೊಬೇಕು. ಈಗ ಇದು ಗಂಟಾಕ ತಾಳಿಯ ಕಟ್ತೀಯ.
ಅದು ರೆಡಿ ಹಾಕೊಂಬರ್ತಾರೆ. ತಾಳಿ ಹಿಡ್ಕೊಳ್ತಿದ್ದೆ. ಈ ಬಲೂನ್ಗಳನ್ನ ಊದೋದಕ್ಕೆ ಅಂತ ನಾವೆಲ್ಲ ಒಂದು ರೂಮಲ್ಲಿ ಸೇರ್ಕೊಂಡ್ವಿ. ಮಕ್ಳುಗಳೆಲ್ಲ ಬಂದರೆ ಬಲೂನ್ ನಾವು ಅರೇಂಜ್ ಮಾಡೋದಕ್ಕೂ ಮುಂಚೆಲೆ ಹೊಡೆದಾಕಿ ಹಾಳು ಮಾಡಿಬಿಡ್ತಾರೆ ಅಂತ ಮಕ್ಳನ್ನ ಯಾರನ್ನೂ ಕೂಡ ಒಳಗಡೆ ಬಿಡ್ದಂಗೆ ನಾವೇ ಊದೋಕ್ಕೆ ಶುರು ಮಾಡಿದ್ವಿ. ನನ್ನ ತಮ್ಮ ಆದಷ್ಟು ಕಿತಾಪತಿ ಮಾಡಿ ಒಂದೆರಡು ಬಲೂನ್ಗಳನ್ನ ಹೊಡೆದಾಕ್ತಿದ್ದ, ತಮಾಷೆ ಕೂಡ ಮಾಡಿಕೊಂಡು ಫೈನಲ್ ಆಗಿ ಎಲ್ಲ ಬಲೂನ್ಗಳನ್ನೂ ಕೂಡ ಊದಿದ್ದಾಯಿತು. ಇವಾಗ ನಾವು ಕೂಡ ರೆಡಿಯಾಗಿ ಬಲೂನ್ಗಳನ್ನ ಆಚೆ ತೊಗೊಂಡೋಗಿ ಅರೇಂಜ್ಮೆಂಟ್ ಮಾಡೋಣ ಅಂತೇಳಿ ಅಂದ್ಕೊಂಡ್ವಿ. ನಾವು ಕೂಡ ಡ್ರೆಸ್ ಆಗಿನೇ ಎಲ್ಲ ಸೆಟ್ ಮಾಡೋಣ ಅಂತೇಳಿ ಅಂದ್ಕೊಂಡ್ವಿ. ನಾನು ಹಾಕಿರ್ತಕ್ಕಂಥ ಈ ಡ್ರೆಸ್ಸು ಪ್ಯಾಂಟ್ನ ನಾನು ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದು. ನೀವು ಸಾಕಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ನೋಡಿ DM ಮಾಡಿದ್ರಿ, ಮೇಡಮ್ ಪ್ಯಾಂಟ್ ಲಿಂಕ್ನ ಕಳಿಸ್ಕೊಡಿ ಅಂತ ಹೇಳಿ. ಕೇಳಿದಿರೋರಿಗೆ ನಾನು ಕಳಿಸ್ಕೊಟ್ಟಿದ್ದೀನಿ. ಟೀ ಶರ್ಟ್ ಬಂದು ನಾನು ರೇಖಾ ಯಾವಾಗಲೂ ಒಂದ್ಸಲ ಒಂದೇ ಥರ ಇರಲಿ ಅಂತ ತೊಗೊಂಡಿದ್ವಿ. ಅದನ್ನು ಇವಾಗ ವೇರ್ ಮಾಡಿದ್ವಿ ಹೊಸ ವರ್ಷದಲ್ಲಿ. ಯಾವ ರೀತಿ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಈಗ ಫೈನಲ್ ಆಗಿ ಅರೇಂಜ್ಮೆಂಟ್ ಆಯಿತು. ಅರೇಂಜ್ಮೆಂಟ್ನ ಮೈಕ್ ಸಮೇತ ಹಾಡಿನ ಸಮೇತನೇ ಮಾಡಿದ್ವಿ. ಹೇಗಿತ್ತು ನಮ್ಮ ಅರೇಂಜ್ಮೆಂಟು, ಹಾಗೆ ಬ್ಯಾಕ್ ಸೌಂಡಲ್ಲಿ ಮೈಕ್ ಸೌಂಡು ನೀವೇ ನೋಡಿ. ಬಿಗೆ ಕಟ್ ಪಪ್ಪದ ಬಲೂನ್ ಮಯಾಗೋತು. ಹಾಯ್ ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ಶುರುವಾಗ್ತಿದೆ 2026 ವೆಲ್ಕಮ್ ಮಾಡ್ಕೊಳ್ಳೋ ಸಮಯ. ಇನ್ನೇನು ಕೆಲವೇ ಗಂಟೆಲಿ 2025 ಮುಗಿದೋಗುತ್ತೆ. 2026 ಎಲ್ರು ಕೂಡ ಖುಷಿಯಿಂದ ವೆಲ್ಕಮ್ ಮಾಡೋಣ. 2026 ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಸದ್ಯಕ್ಕೆ ಅಡ್ವಾನ್ಸ್. ನಾನು ವಿಡಿಯೋ ಅಪ್ಲೋಡ್ ಮಾಡೋದ್ರೊಳಗಡೆ ಹೊಸ ವರ್ಷ ಹುಟ್ಟೋಗಿರುತ್ತೆ. ಅದರಿಂದ ಎಲ್ರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈಗ ಮಕ್ಳಿಗೆ ಒಂದು ಗೇಮ್ ಆಡ್ಸೋಣ ಸುಮ್ನೆ. ಈಗ 12 ಗಂಟೆವರೆಗೂ ಟೈಮ್ ಪಾಸ್ ಮಾಡೋದಕ್ಕೆ ಅಂತ ಫನ್ನಿ ಆಗಿ ಗೇಮ್ಗಳನ್ನ ಸೆಲೆಕ್ಟ್ ಮಾಡಿದೀವಿ. ಈಗ ಏನ್ ಗೇಮ್ ಅಂತ ಅಂದ್ರೆ, ಒಬ್ರಿಗೆ ಅವ್ರ ಬಾಳೆ ಯಾವ್ದಿ ಕಡೆ ಕಟ್ಟೋದು, 3 ಜನ ಕಣ್ ಕಟ್ಟೋದು, 3 ಜನ ಕೂತಿರೋದು, ಹಾಗೆ ಬಾಳೆಹಣ್ಣ ತಿನ್ಸೋದು. ಯಾರ್ ಗೆಲ್ತಾರ ಅವರು ವಿನ್ನರ್ ಅಂತ. ನೋಡೋಣ, ಶುರು ಮಾಡೋಣ ಬನ್ನಿ. ಹಾ, ಕೊಡಿ ಕೊಡಿ ಕೊಡಿ. ಈಗ ನೀನ್ ಮೂಗಗ್ಲು ಕೈ ತೆಗಿಯ ರೇಷು. ಅವನು ಅವನ ಹೆಸರೇನತ್ತೆ? ಇತಿ ಇತಿ ಕಣ್ಣ ಎಲ್ಲಾರ್ದು ಮುಟ್ಟ ಸುಮ್ನಿದು. ಗುರುವ ಕಾಣಿಸ್ತಾಯ್ತಾ? ಅಷ್ಟೊಂದ್ರ ಎತ್ಬೇಡಕತ್ತ. ಲೂಸ್ ಆಗುತ್ತೆ ಕಾಣಿಸ್ತೈತೇನಮ್ಮ ಗುರು? ಫುಲ್ ಟೈಟ್ ಆಯ್ತು. ಆಯ್ತಾ? ಈಗ ಆಯ್ತಾ? ಗೇಮ್ ಸ್ಟಾರ್ಟ್. ತಡ್ಕಂಗಿಲ್ಲ. ಯಶು ಕೈ ಬಿಡು, ಕೈ ಬಿಡು. ಇಲ್ಲ ವಿನ್ನಾದ ಬಿಡಿ. ಯಶು ತಿನ್ನಿಸ್ತ. ನಾನಿಲ್ಲಿ ಗೇಮ್ ಆಯ್ತು. ನಿನ್ ಕೈಯಲ್ಲಿ ತಡ್ಕಬಾರ್ದು. ಬಂದ ಬಿಡು. ತಿರ್ಗಿಸ್ಬಿಡು. 2 3 ನೆಕ್ಸ್ಟ್ 3 4 ಇದನ್ ದೊಡ್ಡರು ಮಾಡ್ಬೋದೇ? ದೊಡ್ಡರು ಮಾಡ್ಬೋದು. ಮಾಡ್ರಿ, ಎಲ್ಲಾರು ಮಾಡ್ರಿ. ದೊಡ್ಡ ಸುಮ್ನೇನು ಯಾರು ಹೋಗ್ಲಿಲ್ಲ. ಅತ್ತೆ ನೋಡಿ, ಇವಾಗ ಎಲ್ಲ ಹೋಗುತ್ತೆ ನೋಡ್ರಿ. ಎಲ್ಲ ಪ್ಲಾನ್ಸ್ ಮಾಡ್ರಿ, ಪ್ಲಾನ್ಸ್ ಮಾಡ್ರಿ. ಅತ್ತೆ 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 ಚೇರ್ ಬಿಡ್ಬೇಕು ಅಯ್ಯ. ರಾಜನ್ನ ನಾನು ಯಾವಾಗ ಗೊತ್ತಿಲ್ಲ.
ಪದ ಕೊಡ್ತೀವಿ. ನೋಡು ಯಾರು ಒಬ್ರು ಸಾಕು ಕಳ್ಸುತ್ತದೆ. ಬಂದಿದ್ರು ಯಾರು ಆಫ್ ಮಾಡಿದ್ದು? ಇಲ್ಲೇ ಆಫ್ ಮಾಡ್ಬೋದಾ? ಅತ್ತೆ 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 ಯಾರು ವಿನ್ನರ್? ಯಾರು ವಿನ್ನರ್? ಅತ್ತೆ ಅತ್ತೆ ಗಗನ ಮಾಡ್ರು. ಗಗನ ಗಗನ ಮೀನ್ ಗಗನ ಮೀನ್. ಸ್ವಾಮೀಜಿ ಅಂತ ಅಂದಾಗ ಕೈ ಮುಗಿಬೇಕು, ನೇತಾಜಿ ಅಂದಾಗ ಸೆಲ್ಯೂಟ್ ಹೊಡಿಬೇಕು, ಇನ್ನೊಬ್ರೆ ಗಾಂಧೀಜಿ ಅಂದಾಗ ಕೋಲು ಹುಡ್ಕೊಬೇಕು. ಯಾರು ಬೇರೆ ತರ ಮಾಡ್ತೀರೋ ಅವ್ರು ಔಟು. ಬೇಗ ಬೇಗ ಮಾಡ್ಬೇಕು, ನಿಧಾನಕ್ಕೆ ಮಾಡಿದ್ರು ಔಟು. ಪಕ್ಕ ಪಕ್ಕ ನೋಡ್ಬಾರ್ದು. ನೋಡ್ಕೊಡ್ದು. ನೇತಾಜಿ, ಗಾಂಧೀಜಿ, ಸ್ವಾಮೀಜಿ, ಸ್ವಾಮೀಜಿ, ನೇತಾಜಿ, ಗಾಂಧೀಜಿ, ಗಾಂಧೀಜಿ. ನೇತಾಜಿ, ಫಾಸ್ಟ್ ಆಗಿ. ಸ್ವಾಮೀಜಿ, ನೇತಾಜಿ, ಗಾಂಧೀಜಿ. ನಿಂತ್ಕೊ ನೀನು. ನಿಂತ್ಕೊ. ನಿಂತ್ಕೊಳ್ರಿ. ಸ್ವಾಮೀಜಿ, 9:30 ಹಂಗೆ ಸ್ವಲ್ಪ ಗೇಮ್ಗಳನ್ನೆಲ್ಲ ಆಡಿಸಿದ ಮೇಲೆ ಊಟ ಮುಗಿಸ್ಬಿಡೋಣ, ಆಮೇಲೆ ಕೇಕು ಮತ್ತು ಖಾರ ಎಲ್ಲ ತಿಂದರೆ ಊಟ ಮಾಡೋದಿಲ್ಲ ಅಂತ ಹೇಳಿ ಗ್ಯಾಪ್ ಕೊಟ್ಟು ಊಟ ಮಾಡೋದಕ್ಕೆ ಬಂದ್ವಿ. ಊಟ ಚಿತ್ರಾನ್ನ, ಬೋಂಡ, ಬಿಸಿ ಬಿಸಿ ಬೋಂಡನ ಅವಾಗಲೇ ಹಾಕ್ಕೊಂಡು ಊಟ ಮುಗಿಸಿದ್ವಿ. ಅದಾದಮೇಲೆ ಇನ್ನೂ ಕೂಡ ಗೇಮ್ಗಳಿದೆ, ಅಂದರೆ ಕಪಲ್ ಗೇಮ್ಗಳೆಲ್ಲ ಇತ್ತು. ಎಂಜಾಯ್ಮೆಂಟ್ ಅಂತೂ ತುಂಬ ಚೆನ್ನಾಗಿತ್ತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಈ ಕ್ಷಣ ನಾನು ಯಾವತ್ತೂ ಯಾವ ಕ್ಷಣನೂ ಮಿಸ್ ಮಾಡ್ಕೊಳೋ ಅಂತ ಹೇಳ್ತಲೇ ಇರ್ತೀನಿ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಈ ರೀತಿಯಾಗಿ ಊಟ ಕೂಡ ಮುಗಿಸಿದ್ವಿ. ಇದಾದಮೇಲೆ ಯಾವ್ಯಾವ ಗೇಮ್ ಇತ್ತು, ಹೀಗೆಲ್ಲ ಫನ್ ಮಾಡಿದ್ವಿ, ಅದನ್ನು ನೀವು ನೋಡಲೇಬೇಕು. ಫೈರ್ ಕ್ಯಾಂಪಿಗೆ ಅರೇಂಜ್ ಮಾಡಿ, ಅಂದರೆ ಬೆಂಕಿನ ಹಾಕಿನೇ ನಾವು ಆಟಗಳನ್ನ ಶುರು ಮಾಡಿದ್ವಿ. ಅಷ್ಟರಲ್ಲಿ ಅದು ಕೂಡ ಹತ್ಕೊಳ್ಳಿ ಅಂತ. ಫೈರ್ ಕ್ಯಾಂಪಲ್ಲಿ ಡ್ಯಾನ್ಸ್ ಅಂತೂ ತುಂಬ ಚೆನ್ನಾಗಿದೆ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಯಾಕಂದರೆ ಇನ್ನೂ ಒಳ್ಳೆ ವಿಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದಕ್ಕೋಸ್ಕರ ಈ ಗೇಮ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ನೋಡೋಣ. ಬಲೂನ್ ಕೆಳಗೆ ಬೀಳಬಾರ್ದು, ಶರ್ಟ್ ಹಂಗೆ ಇಟ್ಕೊಬೇಕು, ಕೈ ಬಲೂನ್ ಕೂಡ ಹಿಡ್ಕೊಂಡ್ಕೊಡ್ದು. ಮಧ್ಯದಲ್ಲಿ ಬಲೂನ್ ಹೊಡೆದ ಇದ್ರೆ ಬೇರೆ ಬಲೂನ್ ಕೊಡ್ತೀವಿ. ಹಾಕೇಳ ಅಯ್ಯೋ ಕಿರಣ ಐಕ್ಯಂಬಿಡ ನೀನು. 1, 2, 3 ಸ್ಟಾರ್ಟ್. ಈ ಗೇಮು ಎಲ್ಲರೂ ಅವ್ರವ್ರ ಮನೆ ಕೈ ಯಾವ್ದು ಅಂತ ಮಾತಾಡ್ಬೇಡಿ. ಉಪ್ಕೊಡ್ತೀನಿ ಬದಲಿಸ್ಕೊಳ್ರಿ, ಉಪ್ಕೊಡ್ತೀನಿ ಬದಲಿಸ್ಕೊಳ್ರಿ, ಎಲ್ಲ ಬದಲಾಯಿಸಿ ಯಾರು ಯಾಕೆ ಇಬ್ರು ಒಂದೇ ನಿಂಗೆ ಏನ್ ತಿಂತಾರೆ ಅಂತ ಗೊತ್ತಾದ್ರೆ ಹೇಳು. ಗೊತ್ತಿರೋ ಹೋಗಿ ನೀನು. 1
ಸರಿಯಲ್ಲ ನಿಮ್ಗೆ ಅಷ್ಟು ಅರ್ಜೆಂಟ್ ಅಲ್ಲ ನಿಮ್ಗೆ ನೀವು ಅಲ್ಲ ಅಂದ್ಮೇಲೆ ಇನ್ನೇನಿದ್ಯಾ ಗೊತ್ತಾಗುತ್ತೆ ನಾನೇ ಗೊತ್ತೇ ಅವ್ನು ಅಪ್ಪೆ ಹೋಗೋದು ಎಲ್ಲ ಎತ್ತಿದ್ರೆ ಅದೆಲ್ಲ ಇದಂತೂ ಅಲ್ವೇ ಅಲ್ಲ ಎಲ್ಲ ಒಂದೇ ತರ ಇನ್ನೊಂದು ಅಲ್ಲ ಪಕ್ಕದ ತಾನೇ ಅವ್ರಿಗೆ ಹೋಗ್ರಿ ಬೇಕಾ ನಿನ್ ಫಸ್ಟ್ ಹೇಳ್ಕೊಂಡು ಪಟಾಪಟ್ನ ನೋಡ್ರಿ ಎತ್ತಾಯ್ತು ಸೈಡ್ ಬಿಡುತ್ತೆ ಈಗ ಅದು ಯಾರ್ಯಾರು ಹೇಳ್ತಾಳೆ ನೋಡೋಣ ಬೇಗ ಬೇಗ ಹೋಗೆ ಹೋಗು ಆಮೇಲೆ ಹೇಳ್ತೀವಿ ಫಾಸ್ಟ್ ಆಗಿ ಹೋಗುವ ನೆಕ್ಸ್ಟ್ ಹಾ ನೆಕ್ಸ್ಟ್ ಹಾ ಹೋಗು ಹೋಗಿ ಪವನ್ ನೀನು ಯೋಗಿ ಹೆಸರು ಭಾವನ ಹೆಸರು ನನ್ನ ಹೆಸರು ಹೇಳಿದ್ಯಾ ಉಮಿ ಹೆಸರು ಹೇಳಿದ್ಯಾ ರಾಖಿ ಮತ್ತೆ ಪವನ್ ಅವ್ರ ಹೆಸರು ಹೇಳಿಲ್ಲ ಮುಂದೆ ಇರೋದ್ ಗೊತ್ತಿಲ್ಲ ನಿನ್ನ ಹೆಸರು ಹೇಳಿಲ್ಲ ಯಾರು ಅವ್ರೆ ಅಂತ ಗೊತ್ತಿಲ್ಲ ನಮ್ಗೆ ಇದು ರಾಖಿ ಸರಿ ನೀನ್ ಏನು ಹೇಳಿದ್ದಾರೆ ಹೆಸರ ರಾಖಿ ಹೇಳಿದೆ ರಾಖಿ ಪವನ್ ಇವ್ರು ರಾಖಿ ಅನ್ಸುತ್ತೆ ಯಾರಿದ್ದಾರೆ ಸ್ವಲ್ಪ ಈಗ ನಾನು ಏನ್ ಮಾಡೋದು ಅವ್ರನ್ನ ಯಾರು ತೆಗ್ಯಾನೀಗ ರಾಖಿ ಪವನ್ ಎಕ್ಸ್ಪ್ಲೇನ್ ಮಾಡಿ ಪವನ್ ಅವ್ರ ಕೈ ಕೊಡಿ ಗೇಮ್ ಆಡಿದ ಸಾಕು ಇವಾಗ ಕಪಲ್ ಡ್ಯಾನ್ಸ್ ಆಡೋಣ ಅಂತೇಳಿ ಡ್ಯಾನ್ಸ್ಗಳನ್ನ ಶುರು ಮಾಡ್ಕೊಂಡ್ವಿ. ನಾನು ನಮ್ಮ ಮನೆಯವರು ನನಗೆ ನೀನು ನಿನಗೆ ನಾನು ನೀನು ಸಿಕ್ಕ ವರವು ನೀನು ಅಂತ ಡ್ಯಾನ್ಸ್ ಮಾಡಿದ್ರೆ ಹಾಡು ಹಾಕ್ಕೊಂಡು ಹಾಡಿಗೆ ಕಾಪಿ ರೈಟ್ ಬಂದ್ಬಿಡೋದ. ಅದಕ್ಕೋಸ್ಕರ ಹಾಡು ಮ್ಯೂಕ್ ಮಾಡಿ ಬರೀ ಡ್ಯಾನ್ಸ್ ಹಾಕಿದ್ದೀನಿ. ಹೇಗಿತ್ತು ನಮ್ಮಿಬ್ರು ಡ್ಯಾನ್ಸ್ ಅಂತ ಕಮೆಂಟ್ ಮಾಡಿ ಹೇಳಿ ನೋಡೋಣ. ಇವುಗಳನ್ನ ಆಡ್ತಾ ಆಡ್ತಾ ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ. 12 ಗಂಟೆಗೆ ಇನ್ನು 5 ನಿಮಿಷ ಇತ್ತು. ಅಷ್ಟರಲ್ಲಿ ಕೇಕ್ನ ತಂದು ಅರೇಂಜ್ ಮಾಡೋಣ, ಇನ್ನೇನು ಟೈಮ್ ಆಗೋಗುತ್ತೆ ಕೇಕ್ ಕಟಿಂಗ್ಗೆ ಅಂತ ಹೇಳಿ ನಮ್ಮ ಮಾಮಂಗೆ ಕೂಡ ಕರೆದು ಎಲ್ಲರೂ ಕೂಡ ಕೇಕ್ ಕಟಿಂಗ್ ಮಾಡೋದ್ರಲ್ಲಿ ಮುಂದಾದ್ವಿ. ಕೇಕ್ ಕೂಡ ತುಂಬ ಚೆನ್ನಾಗಿತ್ತು. ಈ ರೀತಿಯಾಗಿರ್ತಕ್ಕಂಥ ಕೇಕ್ನ ನಾವು ತರಿಸಿದ್ವಿ. ಬನ್ನಿ ಇವಾಗ ಕೇಕ್ ಕಟಿಂಗ್ ಮಾಡಿ 2026ನ್ನ ಟರ್ನ್ ಮಾಡ್ಕೊಳ್ಳೋಣ. ಏನಾಯ್ತು ಇವಾಗ ನೀನ್ ಹಾಳಾಗಿರು. ಆಡು ಆಪಿಲ್ ಹಾಕ ಕೈ ಸಿಡಿತೈತೆ. ಬಾಯ್ ಗರ್ಲ್ ಅಲ್ಲ ಬಾಯ್ ಗರ್ಲ್ ಬಾಯ್ ಬೇಬಿ ಇಲ್ಲಿ ಬರ್ರಿ ಹೊಡಿಬೇಡ್ರಿ. ಅಲ್ಲ
ಹ್ಯಾಪಿ ನ್ಯೂ ಇಯರ್. ಪಾಪ ರೇಷನ್ ನಿಂಗೆ ಚಾಪ್ ಕಳಿದ ಕೊಡವ ಮೊನ್ನೆ ಬಿತ್ತು. ಎಲ್ಲಾರು ಇಲ್ಲೇ ಇರ್ತಾರೆ ಸಾಕೊಂಡ್ ಹೋಗ್ತೆ. ಅಲ್ಲ ಎಲ್ಲಾರು ತಿನ್ನಿಸ್ಕೊಂಡು ಕಡಿಯೋ. ಹ್ಯಾಪಿ ನ್ಯೂ ಇಯರ್ ಕಣ. ಹ್ಯಾಪಿ ನ್ಯೂ ಇಯರ್. ಪವನ್ ಕೊಡ್ರು ಪವನ್ಗೆ ಶೋಭಕ್ಕಂಗೆ ಎಲ್ಲ ಕೊಡ್ರಿ. ಹ್ಯಾಪಿ ನ್ಯೂ ಇಯರ್. ಹಾ ಕರೆಕ್ಟ್. ಹ್ಯಾಪಿ ನ್ಯೂ ಇಯರ್ ಅಕ್ಕ. ಥ್ಯಾಂಕ್ ಯು. ಪ್ಲೇಟ್ ತಗೊಂಡೋಗವ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹ್ಯಾಪಿ ನ್ಯೂ ಇಯರ್. ಉದ್ದು ತಗೊಂಡೆ ಬಾ. ನೀನೇನಾದ್ರೂ ಗೆದ್ದು ಸಮಾಧಾನಕರ ಬಹುಮಾನ ಅಂತ ಎಲ್ಲಾರ್ಗು ಸಮಾಧಾನಕರ ಬಹುಮಾನ. ಮೋಕ್ಷ ಸುಮ್ಮನೆ ಯಾಕ ಎಲ್ಲರಿಗೂ ಈಗ ಯಾರಿದ್ದಾರೆ ಒಂದೊಂದೇ ಕೊಡು, ಸಮಸ್ಯೆ ಇಲ್ಲ, ಎಲ್ಲರಿಗೂ ಕೊಡು. ಒಂದು ಎಕ್ಸ್ಟ್ರಾ ಕೊಡಿ, ನಿದರ್ಗೆಲ್ಲ ಈ ಪೆನ್ಸಿಲ್ ಒಂದು ಓಪನ್ ಮಾಡಿ. ಪೆನ್ಸಿಲ್ ಒಂದು ತಡಿ. ಪೆನ್ಸಿಲ್ ಮಕ್ಕಳಿಗೆ ಆಟ ಆಡ್ಸೋದ್ಕಿಂತ ಹೆಚ್ಚಾಗಿ ಪ್ರೈಸ್ ಕೊಟ್ಟೆ ನನಗೆ ತಲೆ ಕೆಟ್ಟೋಯ್ತು. ಯಾಕಂತಂದರೆ ನಾನು ಗೆದ್ದಿದ್ದು ನನಗೆ ಈ ಕಲರ್ ಬೇಡ, ನನಗೆ ಅದು ಬೇಡ, ಇದು ಬೇಡ ಅಂತ ಎಲ್ಲ ಮಕ್ಕಳಿಗೂ ಕೂಡ ಪ್ರೈಸ್ಗಳನ್ನ ಕೊಟ್ಟಾದ್ಮೇಲೆ ಇನ್ನು ಬಾಕಿ ಇದ್ದಿದ್ದು ಡ್ಯಾನ್ಸ್. ಆದರೆ ಫೈರ್ ಕ್ಯಾಂಪಲ್ಲಿ ಮತ್ತು ಕಪಲ್ ಡ್ಯಾನ್ಸ್ ಏನೆಲ್ಲ ಡ್ಯಾನ್ಸ್ ಮಾಡಿದ್ವಿ ಅದನ್ನು ಮುಂದೆ ಶೇರ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ನೋಡಿ ಹೇಗಿತ್ತು ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಮತ್ತೊಮ್ಮೆ ಈ ಜಲಕ್ಕನ್ನು. ಅಮ್ಮ ಯಾರೋ ಹಾಕಮ್ಮ ಓತಲ್ಲಿ ಇಲ್ಲ ಹತ್ರ ಪಕ್ಕದಲ್ಲವ್ರೆ ಬೇಗ ಗ್ಯಾಪ್ ಬಿಡ್ಬೇಡ, ಗ್ಯಾಪ್ ಬಿಡಂಗಿಲ್ಲ. ಎಲ್ರಿಗೂ